ಹಾಯ್ ಫ್ರೆಂಡ್ಸ್, ನಾನಿವತ್ತು ಗಜರಿ ಮತ್ತು ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಒಂದು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಈ ಪಲ್ಯ ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ. ಗಜರಿ, ನಾನಿಲ್ಲಿ 3 ಗಜರಿ ತೊಗೊಂಡಿದ್ದೀನಿ. ಇದು ಕ್ಯಾರೆಟ್ ಅಲ್ಲ, ಗಜರಿ. ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ ಇದು ಗಜರಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಕ್ಯಾಪ್ಸಿಕಮ್ಮು, ಒಂದು ನೀರುಳ್ಳಿ ಈ ಥರ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ಗಜರಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ನಾನು ತುರಿದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಇವಾಗ ನಾನು ಈಗ ಒಂದು ಕಡಾಯಿ ಇಟ್ಬಿಟ್ಟು ಒಲೆ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಇದನ್ನು ಚಟ್ಪಟ ಅಂತ ಸಿಡಿದ್ಮೇಲೆ 1 ಸ್ಪೂನ್ ಕಡಲೆಬೇಳೆ ಹಾಗೂ 1 ಸ್ಪೂನ್ ಉದ್ದಿನಬೇಳೆ ಹಾಕಬೇಕು. ಈ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕೆಂಪಗಾಗಬೇಕು. ಕೆಂಪಗಾದಮೇಲೆ ಇದಕ್ಕೆ 1-2 ಎಸ್ಳು ಕರಿಬೇವು ಹಾಕಬೇಕು. ಕರಿಬೇವು ನಮ್ಮ ಮನೆಯಲ್ಲೇ ಫ್ರೆಶ್ ಆಗಿ ಬಿಟ್ಟಿರೋದ್ರಿಂದ ಫ್ರೆಶ್ ಆಗಿದೆ. ನೋಡಿ, ಫ್ರೆಶ್ ಆಗಿ ಕರಿಬೇವು. ಇದನ್ನು ಹಾಕಾದ್ಮೇಲೆ ನಾನು ಒಂದೇ ಒಂದು ಹಸಿಮೆಣಸು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 2 ಬೇಕಾದರೂ ಹಾಕ್ಕೊಳ್ಳಿ. ಇವಾಗ ನೀರುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಎಣ್ಣೆಯಲ್ಲೇ ಬಾಡಿಸ್ಬೇಕು. ಇದಕ್ಕೆ ನೀರೆಲ್ಲ ಹಾಕಬಾರ್ದು. ಈಗ ಚೆನ್ನಾಗಿ ಬಾಡಿದ್ಮೇಲೆ ಈಗ ನಾನು ತುರಿದಿಟ್ಕೊಂಡಿರುವಂಥ ಗಜರಿ ಹಾಕ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಗಜರಿ ಹಾಕ್ತಾಯಿದ್ದೀನಿ. ಇದಕ್ಕೊಂಚೂರು ನೀರು ಸೇರಿಸೋದೇ ಬೇಡ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಇದನ್ನು ಮುಚ್ಚಿಡೋಣ 5 ನಿಮಿಷ. ಈ ಪಲ್ಯ ಮಾಡಿ ಮಕ್ಕಳಿಗೆ ಚಪಾತಿ ಒಟ್ಟಿಗೆ, ರೊಟ್ಟಿ ಒಟ್ಟಿಗೆ, ಇಲ್ಲಾಂದರೆ ಚಪಾತಿ ರೋಲ್ ಮಾಡಿ ಸ್ಕೂಲಿಗೆ ಡಬ್ಬಿಲಿ ಹಾಕಿ ಕಳಿಸ್ಬೋದು. ಇದಕ್ಕೆ 1 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು, ಒಂದು ಚಿಟಿಕೆ ಅರಿಶಿನ ಪುಡಿ. ಖಾರ ಇನ್ನೂ ಬೇಕು ಅಂತಂದರೆ ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಬೇಯ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ಲಾಗಿದೆ. ನೋಡೋಕ್ಕೆ ಒಳ್ಳೆ ಚೆನ್ನಾಗಿದೆ. ಇವಾಗ ನಾನು ಇದಕ್ಕೆ ಗಾರ್ನಿಷಿಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ವಾವ್ ಅನಿಸುತ್ತೆ ಪಲ್ಯ ನೋಡಿದ್ರೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಇದನ್ನು ರಾಗಿ ರೊಟ್ಟಿ ಒಟ್ಟಿಗೆ ಬಡಿಸ್ತಾ ಇದ್ದೇನೆ. ನಾನು ಈ ಕಡೆ ರಾಗಿ ರೊಟ್ಟಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಚಪಾತಿ ಒಟ್ಟಿಗೂ ಸೂಪರ್ ಆಗುತ್ತೆ ಇದು. ಇವತ್ತು ನಾನು ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ರೊಟ್ಟಿ, ರಾಗಿ ರೊಟ್ಟಿನೂ ತುಂಬ ತೆಳ್ಳಗಾಗದಿದ್ರು ಇಷ್ಟಂತೂ ಬರುತ್ತೆ ನನಗೆ. ನೋಡಿ ಈ ಥರ ರಾಗಿ ರೊಟ್ಟಿ ಮಾಡೋದು. ಇದ್ರ ಜೊತೆ ಸರ್ವ್ ಮಾಡಿದ್ರೆ ತಿಂದರೆ ವಿಟಮಿನೂ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು. ನೋಡಿ, ರಾಗಿ ರೊಟ್ಟಿ ಒಟ್ಟಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ರಾಗಿ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಗಜರಿ ಪಲ್ಯ. ನೀವು ಮಾಡಿ ನೋಡಿ, ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.